ಪಂಚಾಯತ್ ರಾಜ್ಗಳಲ್ಲೇ ಜಿಲ್ಲಾ ಪಂಚಾಯತಿಯಲ್ಲಿ ಮಾಡ್ಬೋದು ಇಲ್ಲಂತಲ್ಲ. ರಾಷ್ಟ್ರ ಮಟ್ಟದಲ್ಲಿ ನಾವು ಇವತ್ತು 95 ಕೋಟಿ ಜನಸಂಖ್ಯೆ ಆಗಿದ್ದೀವಿ. ಎಷ್ಟು 95 100 ಕೋಟಿ ಆಗ್ತೀವೇನೋ ಈಗ ಆಗಿದ್ರೂ ಗೊತ್ತಿಲ್ಲ. ಯಾಕಂದ್ರೆ ನಮ್ಮದು ಇದು ಆಗಿಲ್ಲಲ್ಲ, ಈಗ ಜನಸಂಖ್ಯೆ ಸರ್ವಿನ ಆಗಿಲ್ಲ 2011 ಇಲ್ಲಿವರೆಗೆ. ಅಂದಾಗ ನಾವು ಜನಸಂಖ್ಯೆ ಇದ್ವಿ. ಅವ್ರೆಲ್ಲರೂ ನೀವು ವಿಲಕ್ಷಣ ಮಾಡಿ ಬ್ಯಾಲೆಟ್ ಪೇಪರ್ ಹಂಚಿ ಮಾಡಿ ಮತ್ತು ರಿಗ್ಗಿಂಗ್ ಆಗೋದು ಗ್ಯಾರಂಟಿ ಏನಿಲ್ಲ. ಯಾಕಂದ್ರೆ ಯಾವುದೇ ಅಧಿಕಾರಿ ಇದ್ದರೂ ಆಡಳಿತ ಪಕ್ಷದ ಪರನ ಇರ್ತಾವೆ. ನಾವು ನಮ್ಮ ಅಧಿಕಾರ ವರ್ಗು ಇವತ್ತೇನ ಇದಪ್ಪ ಅಂದ್ರೆ ಹೆಚ್ಚು ಭ್ರಷ್ಟ ಉಣ್ಣಂಗೆ ಇದೆ. ಭ್ರಷ್ಟಾಚಾರ ಅದೇನು ನಮ್ಮಲ್ಲಿ ಹೋಗಿದ್ದಾರೆ. ಅದು ಪ್ರಾಮಾಣಿಕ ಅಧಿಕಾರಿ ಹೇಳಿದ್ದಾರೆ. ಇವತ್ತು ಹುಡುಕಾಡೋದು ಸಿಗೋದಿಲ್ಲ. ಆಗಲಿ ಇವತ್ತು ಚುಮ್ಮನೆ ಹಿಡ್ಕೊಂಡು ಎಲ್ಲರೂ ಯಾವುದಕ್ಕೂ ಬದ್ಧಾಗಿರ್ತಾರೋ. ಅದರಲ್ಲೂ ಆಡಳಿತ ಪಕ್ಷದ ಶಾಸಕರ ಜೊತೆಗೆ MP ಗಳ ಜೊತೆಗೆ ಅವರೆಲ್ಲ ಹೊಂದಾಣಿಕೆಗಳು ಅವ್ರ ಪರ ಮಾಡ್ತಾರೆ. ಮತ್ತು ಎಲ್ಲನೂ ನ್ಯಾಯಾಂಗನ ಮಾಡಲಿಕ್ಕೆ ಆಗೋದಿಲ್ಲ. ನ್ಯಾಯಾಂಗದಲ್ಲೂ ಎಷ್ಟೋ ಜನ ಆ ಕಡೆ ಈ ಕಡೆ ಅಲ್ಲೂ ಇದ್ದಾರೆ. ಹೀಗಾಗಿ ಕೆಲವೊಮ್ಮೆ ನಿರ್ಧಾರಗಳು ನ್ಯಾಯಾಂಗ ತಪ್ಪು ಬರ್ತಾ ಇದ್ದಾವೆ ನಾವು ನೋಡಿದ ಪ್ರಕಾರ. ಅದು ಉದಾಹರಣೆ ಇದೇ ಇದೆ. ಈ CJI ಸೆಲೆಕ್ಷನ್ ಮಾಡ್ಬೋದ ನಮ್ಮ ಚಂದ್ರಚೂಡ್ರವರು ಮಾಜಿ CJI ಅವರು ಮೊದಲು ಹೇಳಿದರು, ಒಳ್ಳೇದು ಮಾಡಿದರು. ಇಲ್ಲ ಪ್ರಧಾನಿ ಎರಡನೇದವರು ವಿರೋಧ ಪಕ್ಷದ ನಾಯಕರು, ಮೂರನೇದವರು ನಾವು ನ್ಯಾಯಾಧೀಶರು CJI ಇರಬೇಕಂದ್ರೆ ಅದ್ರ ಮಾತ್ರ ಸಲಹೆನೂ ಕೊಟ್ಟರು, ನೀವು ತಿದ್ಕೋರಿ ಅಂತೇಳಿ. ಅಲ್ಲಿ ಎರಡರ ಮೆಜಾರಿಟಿದವ್ರು ತಿದ್ದುಬಿಟ್ರು. ಅದನ್ನು ಮೆಜಾರಿಟಿ ತಿದ್ದರು. ಇಲ್ಲ ಪ್ರಧಾನಿ, ಇನ್ನೊಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರ, ಮತ್ತೊಬ್ಬ ವಿರೋಧ ಪಕ್ಷದ ನಾಯಕ. ಮತ್ತು ಯಾರು ದಾರಿ ಯಾರು ಮಾಡಿಕೊಟ್ರು ಇದನ್ನು ಸರ್ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಹೇಳ್ತೀವಿ ನಾವು ಮಾಡಿದ್ವಿ ಅಂತೇಳಿ. ಒಳ್ಳೇದಾದರೂ ಸುಪ್ರೀಂ ಕೋರ್ಟ್ ಒಳ್ಳೆಯದು. ಅದೇ ನೀವು ರೂಲ್ಸ್ ಹೇಳ್ತೀವಿ ಅಂದರೆ ಸುಪ್ರೀಂ ಕೋರ್ಟ್ ಸರಿ ಇಲ್ಲಪ್ಪ ಅಂತೇಳಿ ಶುರು. ಹೀಗಾಗಿ ಇಡೀ ವ್ಯವಸ್ಥೆ ಇವತ್ತೇನಾಗಿಬಿಡೋದು